ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವಿಯ. ವೀಕ್ಷಕರೇ, ಹಿಂದೂ ದೇವ ಶಿವನನ್ನ ಆರಾಧಿಸುವ ಹಬ್ಬ ಮಹಾಶಿವರಾತ್ರಿ. ಈ ದಿನ ಶಿವ ಭಕ್ತರಿಗೆ ಬಹಳ ವಿಶೇಷ. ಶಿವರಾತ್ರಿ ದಿನ ಉಪವಾಸ ಮಾಡುವುದರಿಂದ ಶಿವನ ಆಶೀರ್ವಾದ ದೊರೆಯುತ್ತದೆ ಅನ್ನೋದು ನಂಬಿಕೆ. ಆದ್ದರಿಂದ ಹಬ್ಬದಂದು ಭಕ್ತರು ಉಪವಾಸ ವ್ರತ ಮಾಡುತ್ತಾರೆ. ಉಪವಾಸ ಆಚರಿಸುವ ಮೊದಲು ನೀವು ಅದರ ನಿಯಮಗಳ ಬಗ್ಗೆ ತಿಳಿದಿರಬೇಕು. ಮಹಾಶಿವರಾತ್ರಿ ಉಪವಾಸವನ್ನ ಹೇಗೆ ಆಚರಣೆ ಮಾಡಬೇಕು ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಮಹಾಶಿವರಾತ್ರಿ ಉಪವಾಸ ಆಚರಿಸುವವರು ಸೂರ್ಯೋದಯಕ್ಕೆ ಮುಂಚೆಯೇ ಎಚ್ಚರಗೊಂಡು ಸ್ನಾನ ಮಾಡಿ ಧ್ಯಾನವನ್ನ ಮಾಡಬೇಕು. ನಂತರ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು. ಪೂಜಾ ಸ್ಥಳದಲ್ಲಿ ಗಂಗಾ ಜಲವನ್ನ ಸಿಂಪಡಿಸಿ ನಂತರ ಧೂಪ ಮತ್ತು ದೀಪಗಳನ್ನ ಬೆಳಗಿಸಬೇಕು. ಬಳಿಕ ಕೈಯಲ್ಲಿ ಅಕ್ಕಿ ಕಾಳುಗಳು, ನೀರು ಮತ್ತು ಹೂವುಗಳನ್ನ ಹಿಡಿದುಕೊಂಡು ನೀವು ಉಪವಾಸ ಆಚರಿಸಲು ಪ್ರತಿಜ್ಞೆ ಮಾಡಬೇಕು. ನಂತರ ಮಂತ್ರವನ್ನ ಪಠನೆ ಮಾಡಬೇಕು. ಪ್ರತಿಜ್ಞೆ ಮಾಡಿದ ನಂತರ ನೀವು ಶಿವನನ್ನ ಪೂಜೆ ಮಾಡಬೇಕು. ಶಿವನನ್ನ ಪೂಜಿಸುವಾಗ ನೀವು ಶಿವ ಚಾಲಿಸಾವನ್ನ ಪಠನೆ ಮಾಡಬೇಕು. ಇನ್ನು ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ರುದ್ರಾಭಿಷೇಕ ಮಾಡುವುದು ಸಹ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ಶಿವನನ್ನ ಪೂಜಿಸಿದ ನಂತರ ನೀವು ಶಿವ ದೇವಾಲಯಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಬಹುದು. ಮನೆಯಲ್ಲಿ ಶಿವನನ್ನ ಪೂಜಿಸಿದ ನಂತರ ನೀವು ಶಿವ ದೇವಾಲಯಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಬಹುದು. ರುದ್ರಾಭಿಷೇಕ ಅಥವಾ ಶಿವಲಿಂಗದ ಅಭಿಷೇಕವನ್ನ ಗಂಗಾಜಲ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಇತ್ಯಾದಿಗಳಿಂದ ಮಾಡಬಹುದು. ರುದ್ರಾಭಿಷೇಕ ಮಾಡುವಾಗ ಶಿವನ ಮಂತ್ರವಾದ ಓಂ ನಮಃ ಶಿವಾಯ ಎಂದು ಪಠನೆಯನ್ನ ಮಾಡಬೇಕು. ಇನ್ನು ಶಿವರಾತ್ರಿ ಉಪವಾಸದ ಸಮಯದಲ್ಲಿ ಪೂಜೆಯ 4 ಪ್ರಹರಗಳು ಬಹಳ ಮಹತ್ವವಾಗಿ ಇರುತ್ತವೆ. ಈ 4 ಪ್ರಹರಗಳು ಪ್ರದೋಷ, ನಿಶ್ಚಿತ, ತ್ರಯಮ ಮತ್ತು ಉಷ. ಪ್ರದೋಷವು ಸೂರ್ಯಾಸ್ತದ ನಂತರ ಪ್ರಾರಂಭವಾಗಿ ಸುಮಾರು ರಾತ್ರಿ 9 ಗಂಟೆಯವರೆಗೆ ಇರುವ ಮೊದಲ ಪ್ರಹರವಾಗಿದೆ. ನಿಶ್ಚಿತ 2ನೇ ಪ್ರಹರ, ಇದು ಸುಮಾರು ರಾತ್ರಿ 9 ರಿಂದ 12 ಗಂಟೆಯವರೆಗೆ ಇರುತ್ತೆ. 3ನೇಯದ್ದು ತ್ರಯಮ, ಇದು ಬೆಳಗ್ಗೆ 12ರಿಂದ ಸುಮಾರು ಬೆಳಗಿನ ಜಾವ 3 ಗಂಟೆಯವರೆಗೆ ಇರುತ್ತದೆ. 4ನೇ ಪ್ರಹರವು ಉಷ, ಇದು ಬೆಳಗ್ಗೆ 3ರಿಂದ ಸುಮಾರು ಬೆಳಗ್ಗೆ 7 ಗಂಟೆಯವರೆಗೆ ಇರುತ್ತದೆ. ಮಹಾಶಿವರಾತ್ರಿಯಂದು ರಾತ್ರಿ ಪೂಜೆ ಅತ್ಯಂತ ಮಹತ್ವದಾಗಿರುತ್ತದೆ. ಆದ್ದರಿಂದ ನೀವು ಈ 4 ಪ್ರಹರಗಳಲ್ಲಿ ಶಿವನನ್ನ ಪೂಜೆ ಮಾಡಬೇಕು. ಪ್ರತಿ ಪ್ರಹರದಲ್ಲಿ ಶಿವನಿಗೆ ವಿಭಿನ್ನ ವಸ್ತುಗಳನ್ನ ಅರ್ಪಿಸಬೇಕು. ಉದಾಹರಣೆಗೆ ಮೊದಲ ಪ್ರಹರದಲ್ಲಿ ಶಿವಲಿಂಗಕ್ಕೆ ಗಂಗಾಜಲವನ್ನ ಅರ್ಪಿಸಿ, 2ನೇ ಪ್ರಹರದಲ್ಲಿ ತುಪ್ಪವನ್ನ ಅರ್ಪಿಸಿ, 3ನೇ ಪ್ರಹರದಲ್ಲಿ ಮೊಸರನ್ನ ಅರ್ಪಿಸಿ, 4ನೇ ಪ್ರಹರದಲ್ಲಿ ಜೇನುತುಪ್ಪವನ್ನ ಅರ್ಪಿಸಿ. ನೀವು ಮಹಾಶಿವರಾತ್ರಿ ಉಪವಾಸ ಆಚರಣೆಯನ್ನ ಮಾಡುತ್ತಿದ್ದರೆ ರಾತ್ರಿ ಜಾಗರಣೆಯನ್ನ ಮಾಡಬೇಕು. ಜಾಗರಣೆ ಸಮಯದಲ್ಲಿ ನೀವು ಶಿವ ಮಂತ್ರವನ್ನ ಪಠಿಸಬಹುದು. ಭಜನೆಗಳು ಮತ್ತು ಕೀರ್ತನೆಗಳನ್ನು ಸಹ ಮಾಡಬಹುದು.